ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸ್ಫೋಟ ಮಾಡೋದಕ್ಕೂ ಮುನ್ನ ಖತರ್ನಾಕ್ ಐಡಿಯಾಗಳನ್ನು ಶಂಕಿತ ಉಗ್ರ ಮಾಡಿದ್ದ. ಇನ್ನು ಪೊಲೀಸರ ಒಂದು ವಿಚಾರಣೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ತನ್ನ ಸುಳಿವು ಸಿಗದಂತೆ ಏನೆಲ್ಲ ಆತ ಐಡಿಯಾ ಮಾಡಿದ್ದ ಇದೆಲ್ಲವೂ ಕೂಡ ಹೊರಬೀಳ್ತಾ ಇದೆ. ರಾಮೇಶ್ವರಂ ಕೆಫೆ ರಸ್ತೆಯಲ್ಲೇ ಹಲವಾರು ಬಾರಿ ಈ ಶಂಕಿತ ಆರೋಪಿ ಸಂಚಾರ ಮಾಡಿದ್ದಾನೆ. ಇನ್ನು ಕೆಫೆಯ ಮುಂದೆ ಇಳಿಯೋದಕ್ಕೂ ಮುಂಚೆ 10 ರಿಂದ 15 ಬಸ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾನೆ. ಸರಿಸುಮಾರು 10 ರಿಂದ 15 ಬಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಅದೇ ರೀತಿಯಾಗಿ ತನ್ನ ಸುಳಿವು ಸಿಗಬಾರ್ದು, ತನ್ನ ಸುಳಿವನ್ನು ಸಂಪೂರ್ಣವಾಗಿ ಹೈಡ್ ಮಾಡೋದಕ್ಕೆ ಅಂತ ಸಾಕಷ್ಟು ಬಸ್ಗಳನ್ನು ಚೇಂಜ್ ಮಾಡಿ ಸಂಚಾರ ಮಾಡಿದ್ದಾನೆ. ಆದರೆ ಎಲ್ಲೂ ಕೂಡ ತಪ್ಪಿಯೂ ಆತ ಮಾಸ್ಕನ್ನು ತೆಗೆದಿಲ್ಲ. ಮಾಸ್ಕನ್ನು ತೆಗೆಯದೆ ಅದೇ ರೀತಿಯಾಗಿ ಯಾರೊಂದಿಗೂ ಮಾತನಾಡದೆ ಸಂಚಾರ ಮಾಡಿದ್ದಾನೆ. ರಾಮೇಶ್ವರ ಕೆಫೆ ಹತ್ತಿರ KA 57 F4517 ಅನ್ನುವಂತಹ ನಂಬರಿನ ಬಸ್ನಿಂದ ಈತ ಇಳಿದಿರುವಂತಹ ಒಂದು ದೃಶ್ಯ ಕೂಡ ಲಭ್ಯವಾಗಿತ್ತು. ಇನ್ನು ಟಿಕೆಟ್ ಏನಾದರೂ ತೆಗೆದುಕೊಂಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅಂತ ಒಂದು ದಿನದ ಪಾಸನ್ನು ಈ ಕಿಲಾಡಿ ಪಡೆದುಕೊಂಡಿದ್ದ. ಇನ್ನು ಖತರ್ನಾಕ್ ಬಾಂಬರ್ 2 ಕಡೆ ತನ್ನ ಶರ್ಟ್ಗಳನ್ನು ಕೂಡ ಬದಲಾವಣೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇದೇ ಕಾರಣಕ್ಕಾಗಿ ಆರೋಪಿಯ ಸುಳಿವು ಸಿಗದೆ ಪೊಲೀಸರು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನು BMTC ಬಸ್ಗಳಲ್ಲಿ ಇರುವಂತಹ CCTV ಫೂಟೇಜ್ಗಳನ್ನು ಒಂದೊಂದಾಗಿ ಎಲ್ಲ ಫೂಟೇಜ್ಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಒಬ್ಬ ಶಂಕಿತ ಉಗ್ರ ಏನಿದ್ದಾನೆ, ಈ ಬಾಂಬರ್ನ ಟ್ರಾವೆಲ್ ಹಿಸ್ಟರಿ ಕೂಡ ಗೊತ್ತಾಗ್ತಾ ಇದೆ. ಕುಂದಲಹಳ್ಳಿಗೆ ಆತ ಯಾವ ಮೂಲಕವಾಗಿ ಬಂದಿದ್ದ, ಯಾವ ಮಾರ್ಗವಾಗಿ ಬಂದಿದ್ದ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ CCTV ಕ್ಯಾಮ್ರಾಗಳ ಫೂಟೇಜ್ಗಳು, ಅದೇ ರೀತಿಯಾಗಿ ಯಾವ್ಯಾವ ಮಾರ್ಗದಲ್ಲಿ ಆತ ಸಂಚಾರ ಮಾಡಿದ್ದಾನೆ, ಆಯಾ ಮಾರ್ಗದಲ್ಲಿ ಲಭ್ಯವಾಗುವಂತಹ ಎಲ್ಲ ದಾಖಲೆಗಳನ್ನು CCTV ಕ್ಯಾಮ್ರಾಗಳನ್ನು ಅಧಿಕಾರಿಗಳು ತಡಕಾಡ್ತಾ ಇದ್ದಾರೆ. ಇನ್ನು ಈತನ ಟ್ರಾವೆಲ್ ಹಿಸ್ಟರಿಯನ್ನು ನೋಡಿದ್ದೇ ಆದರೆ ಗೊರಗುಂಟೆ ಪಾಳ್ಯದವರೆಗೆ ಈತ BMTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ಕೆಫೆಯಿಂದ ಗೊರಗುಂಟೆ ಪಾಳ್ಯದವರೆಗೆ ಈತ BMTC ಬಸ್ನಲ್ಲಿ ಪ್ರಯಾಣ ಮಾಡ್ತಾನೆ. ಇನ್ನು ಗೊರಗುಂಟೆ ಪಾಳ್ಯದಿಂದ 8 ಮೈಲಿಗಳವರೆಗೆ 5 ಬಸ್ಗಳನ್ನು ಈತ ಚೇಂಜ್ ಮಾಡಿದ್ದಾನೆ. ಇನ್ನು 8ನೇ ಮೈಲಿಯಿಂದ ಈತ ತುಮಕೂರಿಗೆ ಬಸ್ನಿಂದ ಈತ ಪ್ರಯಾಣವನ್ನು ಮಾಡ್ತಾನೆ. ತುಮಕೂರಿನಿಂದ ಬಳ್ಳಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾನೆ. ಇನ್ನು ಹೊಸಪೇಟೆಗೆ ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿದ್ದಾನೆ ಈ ಶಂಕಿತ ಉಗ್ರ. ಇನ್ನು ಅಲ್ಲಿಂದ ಬೀದರ್ಗೆ, ಹೊಸಪೇಟೆಯಿಂದ ಬೀದರ್ಗೂ ಕೂಡ ಆತ ಪ್ರಯಾಣವನ್ನು ಬೆಳೆಸಿದ್ದಾನೆ. ಇನ್ನು ಅಲ್ಲಿಂದ ಆತ ಎಲ್ಲಿಗೆ ಹೋದ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ.